ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನಿಮ್ಮ ತಲೆಯಲ್ಲೂ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದರೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡ್ಕೊಂಡು ಹೋಗಿ. ನೀವು ಕೂಡ ಈ ರೀತಿ ಹೋಮ್ ಮೇಡ್ ಹೇರ್ ಪ್ಯಾಕ್ ಮಾಡಿ ಬಳಸ್ಕೊಂಡು ನೋಡಿ. ನಿಮ್ಮ ತಲೆಯಲ್ಲಿರುವಂಥ ಬಿಳಿ ಕೂದಲು ಸಮಸ್ಯೆ ಪೂರ್ತಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾದರೆ ನಾನು ಮಾಡಿರೋಂಥ ಈ ರೀತಿ ಹೋಮ್ ಮೇಡ್ ಹೇರ್ ಪ್ಯಾಕ್ ನೀವು ಕೂಡ ಬಳಸ್ತಾ ಬಂದರೆ ನಿಮ್ಮ ತಲೆಯಿರುವಂಥ ಬಿಳಿ ಕೂದಲು ಸಮಸ್ಯೆ, ಹೊಟ್ಟಿನ ಸಮಸ್ಯೆ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಿದ್ರೆ ತಡ ಮಾಡದೆ ಯಾವ ರೀತಿ ಹೇರ್ ಪ್ಯಾಕ್ ಬಳಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ನೀವು ಕೂಡ ನೋಡ್ಕೊಂಡು ಹೋದವರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಮಾಡೋದಕ್ಕೆ ಫಸ್ಟ್ ನೋಡಿ, ಈ ರೀತಿ ನಾವು ತವಾ ಬಿಸಿ ಇಟ್ಕೋಬೇಕಾಗುತ್ತೆ. ಕಬ್ಬಿಣದ ತವಾ ತೊಗೊಳ್ಳಿ. ಅದರಲ್ಲಿ ಕಬ್ಬಿಣದ ತವಾದಲ್ಲಿ ಮಾಡಿಕೊಂಡ್ರೆ ಅದು ಪೂರ್ತಿ ಚೆನ್ನಾಗಿ ಕಲರ್ ಬರುತ್ತೆ. ಹಾಗಾಗಿ ಕಬ್ಬಿಣದ ತವಾ ಇದ್ರೇ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಕಬ್ಬಿಣದ ಕಡೆ ಕೂಡ ಬಳಸ್ಕೋಬೋದು. ಇವಾಗ 1 ಬಟ್ಲಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಮತ್ತೆ ಹಾಗೆ ಒಂದು 3 ಸ್ಪೂನಷ್ಟು ಕರಿ ಜೀರಿಗೆ ಹಾಕ್ಕೊಂಡಿರೋದು, ನಾವು ಅಂತೀವಲ್ಲ ಕಪ್ಪು ಜೀರಿಗೆ, ಅದು ಹಾಕ್ಕೋಬೇಕು. ಅಂದರೆ ಬ್ಲ್ಯಾಕ್ ಸೀಡ್ಸ್ ಅದು ಹಾಕ್ಕೋಬೇಕು. ಅದು ಹಾಕ್ಕೊಂಡು ಮತ್ತು ನಾವು ಸಾಸಿವೆ ಕೂಡ ಸಣ್ಣ ಇರುತ್ತೆ, ದಪ್ಪ ಇರುತ್ತೆ, 2 ಪ್ರಕಾರ ಇರುತ್ತೆ. ನೀವು ದಪ್ಪ ಇರುವಂಥ ಸಾಸಿವೆನೇ ತಗೊಳ್ಳಿ. ಇವಾಗ ಬ್ಲ್ಯಾಕ್ ಸೀಡ್ಸ್ ಮತ್ತು ನೋಡ್ತಾ ಇರ್ಬೋದು, ಮತ್ತು ನನ್ನ ಜೊತೆಗೆ ಸಾಸಿವೆ, ಅದು ಮತ್ತು 3ರಿಂದ 4 ಲವಂಗ, ಇವಿಷ್ಟು ಕೂಡ ಹಾಕ್ಕೊಂಡು ನಾವು ಈಗ ಕಬ್ಬಿಣ ತವ ಮೇಲೆ ಸಣ್ಣ ಉರಿ ಇಟ್ಕೊಂಡು ಹುರಿತಾ ಬರಬೇಕು. ಇವಾಗ ಸಾಸಿವೆ ಚಟಪಟ ಅಂದು ಮತ್ತು ಕಲರ್ ಚೇಂಜ್ ಆಗೋವರೆಗೂ ನಾವು ಹುರಿತಾ ಬರ್ತೀವಲ್ವ, ಆವಾಗ ಅದು ಚೆನ್ನಾಗಿ ಶೈನ್ ಆಗೋ ರೀತಿ ಕಲರ್ ಬರುತ್ತೆ. ಇವಾಗ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು ಸಾಸಿವೆ ಚಟಪಟ ಅಂತ ಹಾರ್ತಾ ಇರೋದು. ಈ ರೀತಿ ಚಟಪಟ ಅಂತ ಹಾರೋ ತನಕ ನಾವು ಚೆನ್ನಾಗಿ ಹುರಿತಾ ಬನ್ನಿ. ಆವಾಗಲೇ ಸಾಸಿವೆ ಚೆನ್ನಾಗಿ ಒಂಥರ ಬ್ಲ್ಯಾಕ್, ಒಂಥರ ಶೈನಿ ರೀತಿ ಆಗುತ್ತೆ. ಆವಾಗಲೇ ನಮಗೆ ಕೂದಲಿಗೂ ಕೂಡ ತುಂಬಾ ವರ್ಕ್ ಮಾಡುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಮಾಡಿ ನೋಡಿ, ಒಳ್ಳೆಯದು. ಯಾಕಂದರೆ ಕೆಮಿಕಲ್ ಇರುವಂಥ ನಾವು ಮೆಹಂದಿಗಳು ತಂದು ಬಳಸ್ತೀವಿ. ಅದ್ರ ಬದಲಾಗಿ ಈ ರೀತಿ ಹೋಮ್ ಮೇಡ್ ಹೇರ್ ಪ್ಯಾಕ್ ಮಾಡಿ ಬಳಸೋದ್ರಿಂದ ನಮ್ಮ ಕೂದಲಿಗೆ ಏನು ಕೂಡ ಹಾನಿ ಮಾಡೋದಿಲ್ಲ. ಹಾಗೆ ನಾವು ಯಾವಾಗ ಬೇಕು ಆವಾಗ ಬಳಸ್ಕೋಬೋದು. ಕೆಮಿಕಲ್ ಇರುವಂಥ ಮೆಹಂದಿ ಜಾಸ್ತಿ ತಿಂಗಳಲ್ಲಿ ಜಾಸ್ತಿ ಬಳಸಿದ್ರೆ ನಮ್ಮ ತಲೆಗೆ ಏನಾದರೂ ಒಂದು ಸಮಸ್ಯೆ ಕೂಡ ಕೊಡ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಕೆಮಿಕಲ್ ಇಲ್ಲದೆ ಮಾಡುವಂಥ ಮೆಹಂದಿಗಳು ಬಳಸ್ತಾ ಬರ್ಬೋದು. ಹಾಗೆ ಈ ರೀತಿ ಮಾಡಿದಿರುವಂಥ ಮೆಹಂದಿ ಸಣ್ಣವರಿಗಾಗಲಿ ದೊಡ್ಡವರಿಗಾಗಲಿ ಎರಡೂ ಕೂಡ ಬಳಸ್ಕೋಬೋದು, ಎಲ್ಲರಿಗೂ ಕೂಡ. ಇವಾಗ ನೋಡಿ, ಇಷ್ಟೆಲ್ಲ ಚೆನ್ನಾಗಿ ಕಪ್ಪಗಾಗೋವರೆಗೂ ಹುರ್ಕೊಂಡು ತಗೊಂಡು ಒಂದು ಪ್ಲೇಟಲ್ಲಿ ತೆಗಿಬೇಕು. ಒಂದು 10 ನಿಮಿಷದವರೆಗೂ ತಣ್ಣಗಾಗೋದಕ್ಕೆ ಬಿಡಿ. ಹಾಗೆ ಮಿಕ್ಸಿಯಲ್ಲಿ ಹಾಕಿದ್ರೆ ಅದು ಪೂರ್ತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಇವಾಗ ಹುರಿದಿರುವಂಥ ಸಾಸಿವೆ ಮತ್ತು ಕಪ್ಪು ಜೀರಿಗೆ ಎಲ್ಲ ಕೂಡ ಹಾಕ್ಕೊಂಡು ತೊಗೋಬೇಕು. ಆಮೇಲೆ ಒಂದು ಪೇಪರ್ ಮುಚ್ಕೊಂಡು ಆಮೇಲೆ ಮುಚ್ಚಳ ಮುಚ್ಚಿ, ಈ ರೀತಿ ಮುಚ್ಚೋದ್ರಿಂದ ಮುಚ್ಚಳಿಕೆ ಸ್ವಲ್ಪ ಕೂಡ ಪೌಡ್ರ್ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಪೇಪರ್ಗೆ ಅಂಟ್ಕೊಂಡು ಒಳಗಡೆ ಮಿಕ್ಸಿಯಲ್ಲಿ ಬೀಳುತ್ತೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕೂಡ ಪೌಡ್ರ್ ವೇಸ್ಟ್ ಆಗೋದಿಲ್ಲ. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಶೈನ್ ರೀತಿ ಕಾಣಿಸ್ತಾ ಇರೋದು, ಎಷ್ಟು ಕಪ್ಪು ನೋಡ್ತಿ, ಎಷ್ಟು ಕೆಂಪು ಕಲರ್ ಬಂದಿರೋದು. ಈ ರೀತಿ ನಮಗೆ ಶೈನ್ ಆಗೋದಕ್ಕೆ ಈ ರೀತಿ ತುಂಬಾ ಒಳ್ಳೆಯದು ಕಲರು. ಇವಾಗ ಇದಕ್ಕೆ ನಾನು ತೊಗೊಂಡಿರೋ ಪೌಡ್ರ್ ನೋಡಿ, ಎಷ್ಟು ಕ್ವಾಂಟಿಟಿಯಲ್ಲಿ ನಿಮ್ಮ ತಲೆಗೆ ಹಚ್ಕೊಳ್ತೀರಾ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಪೌಡ್ರ್ ತೊಗೋಬೇಕಾಗತ್ತೆ. ಅದಕ್ಕೆ ಇವಾಗ ನಾನು 3 ಸ್ಪೂನಷ್ಟು ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ನಾನು ಇವಾಗ ಅದಕ್ಕೆ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನಾವು ಸಾಸಿವೆ ತೊಗೊಂಡಿದ್ದೀವಿ, ಅದಕ್ಕೆ ಸಾಸಿವೆ ಎಣ್ಣೆ ಹಾಕೋದ್ರಿಂದ ಎರಡೂ ಕೂಡ ತುಂಬಾ ಒಳ್ಳೆಯದು, ಎರಡೂ ಕೂಡ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಸಾಸಿವೆ ಎಣ್ಣೆ ಹಾಕೋದ್ರಿಂದ ಇವಾಗ ನೋಡಿ, ನಾನು ಕಲಿಸ್ತಾ ಹೋದ್ರೇ ಎಷ್ಟು ಶೈನ್ ಆಗಿ ಬರ್ತಾ ಇರೋವಂಥದ್ದು ಕಲರು. ಹಾಗೆ ಮತ್ತು ನಾವು ಇದು ರಾತ್ರಿ ಇಡೀ ಬಿಟ್ಕೊಂಡು ಬೆಳಗ್ಗೆ ಹಚ್ತೀವಲ್ಲ, ಪೂರ್ತಿ ಕಪ್ಪಗಾಗುತ್ತೆ, ಹಾಗೆ ಶೈನ್ ಕೂಡ ಕೊಡುತ್ತೆ. ನಾನು ಇವಾಗ ಈ ರೀತಿ ನಿಮಗೆ ಕಲಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇವಾಗಲೇ ಎಷ್ಟು ಶೈನ್ ಥರ ಕಾಣಿಸ್ತಾ ಇರೋದು ಬೆರಳಲ್ಲಿ. ಈ ರೀತಿ ಕಲಿಸ್ಕೊಂಡು ನೀವು ರಾತ್ರಿ ಇಡೀ ಬಿಟ್ಕೊಂಡು ಬೆಳಗ್ಗೆ ಹಚ್ಕೊಂಡ್ರೆ ನಿಮ್ಮ ಕೂದಲು ತುಂಬಾ ರೇಷ್ಮೆ ಥರ ಹೊಳಿತಾ ಇರುತ್ತೆ ನೋಡಿ. ಹಾಗಾದರೆ ನೀವು ಕೂಡ ನಿಮ್ಮ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಸಣ್ಣವರಿಗೆ ಎಲ್ಲರಿಗೂ ಕೂಡ ಈ ರೀತಿ ಹೋಮ್ ಮೇಡ್ ಹೇರ್ ಪ್ಯಾಕ್ ಬಳಸ್ಕೊಂಡು ನೋಡಿ. ತುಂಬಾ ಯೂಸ್ ಆಗುತ್ತೆ. ಈ ರೀತಿ ನೀವು ಪೌಡ್ರ್ ಮಾಡಿ ಇಟ್ಕೊಂಡು ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಈ ರೀತಿ ಪೌಡ್ರ್ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನನಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋತೀನಿ. ನೀವು ಬೇಕಾದರೆ ಮೆಹಂದಿಯಲ್ಲಿ ಕೂಡ ಮಿಕ್ಸ್ ಮಾಡಿ ಹಚ್ಕೋಬಹುದು. ನಾವು ಈಗ ಮಾಮೂಲಿ ಮೆಹಂದಿ ತಂದಿರ್ತೀವಲ್ಲ, ಮೆಹಂದಿಯಲ್ಲಿ ಕೂಡ ಹಚ್ಕೋಬೋದು. ಇಲ್ಲಾಂದರೆ ಅವಳ ಮೆಹಂದಿಯಲ್ಲಿ ಕೂಡ ಮಿಕ್ಸ್ ಮಾಡಿ ಹಚ್ಕೋಬೋದು. ನೆಲ್ಲಿಕಾಯಿ ಮೆಹಂದಿ ಪೌಡ್ರ್ನಲ್ಲಿ ಕೂಡ ಮಿಕ್ಸ್ ಮಾಡಿ ಹಚ್ಕೋಬೋದು. ಯಾವ ಥರ ಕೂಡ ಹಚ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಒಂದೇ ಸಾರಿ ನಾವು ಬಳಸಿದ ತಕ್ಷಣ ನಮ್ಮ ಕೂದಲು ಶೈನ್ ಆಗಿಲ್ಲ ಅಂತ ನೀವು ಹೇಳಬೇಡಿ. ಈ ರೀತಿ ಬಳಸ್ತಾ ಹೋಗಿ, ನಿಮ್ಮ ಕೂದಲು ಕೂಡ ಶೈನ್ ಆಗ್ತಾ ಇರುತ್ತೆ. ಇವಾಗ ವಾರದಲ್ಲಿ 2-3 ಸತಿ ಕೂಡ ಹಚ್ಕೋಬೋದು. ಈ ರೀತಿ ಬಳಸ್ಕೊಂಡು
ನೀವು ಕೂಡ ಹೇರ್ ಪ್ಯಾಕ್ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಇದು ರಾತ್ರಿ ಇಡೀ ಬಿಟ್ಕೊಂಡು ಬೆಳಗ್ಗೆ 1 ಅವರ್ ಅಷ್ಟು ಹಚ್ಕೊಂಡು ತಲೆ ಸ್ನಾನ ಮಾಡಿ ಬಿಟ್ಕೊಂಡ್ಬಿಡ್ತೀನಿ. ತುಂಬಾ ಶೈನ್ ಕೊಡುತ್ತೆ ಕೂದಲ ಕೂಡ ನೋಡಿ. ಹಾಗಿದ್ದರೆ ಈ ವಿಡಿಯೋದಲ್ಲಿ ತೋರಿಸಿರುವಂಥ ಹೇರ್ ಪ್ಯಾಕ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಲ್ಲರೂ ನೋಡೋದಕ್ಕೆ ಧನ್ಯವಾದ.